ಎಲ್ರಿಗೂ ನಮಸ್ಕಾರ. ರಮೇಶ್ ಅವರು ಬಲವಂತವಾಗಿ ಮೈಕ್ ಕೊಡ್ತಾ ಇದ್ದಾರೆ ಕೈಗೆ. ಈ ವೇದಿಕೆ ಮೇಲೆ ಬಂದು ಕೂತಿರೋ ಎಲ್ಲ ಕಲಾವಿದರ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲ ಬಂದಿದ್ದಾರೆ ಅಂದರೆ ಸಪೋರ್ಟ್ ಕೊಟ್ಟಿದ್ದೀವಿ ಅಂತಾನೆ ಅರ್ಥ. ಒಬ್ಬೊಬ್ಬರು ಬಾಯಿಂದನೂ ಹೇಳೋದು ಬೇಕಾಗಿಲ್ಲ. ಅದು ಮಾತಾಡೋರು ಮಾತಾಡ್ಲಿ. ಹಂಸಲೇಖ ಅವ್ರು ಮಾತಾಡಿದ್ರಲ್ಲ, ಅದನ್ನು ಕೇಳೋಕ್ಕೆ ಚೆನ್ನಾಗಿರುತ್ತೆ. ನಾವೆಲ್ಲ ಮಾತಾಡಿದ್ರೆ ಚೆನ್ನಾಗಿ ಡೈಲಾಗ್ ಬರ್ಕೊಡ್ಬೇಕಾಗತ್ತೆ. ಎಲ್ಲರೂ ಸಪೋರ್ಟ್ ಇರೋದ್ರಿಂದ ಎಲ್ಲರೂ ಇಲ್ಲಿ ಕೂತಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು, ಬೆಂಗಳೂರಿನಲ್ಲಿ ಎಷ್ಟು ಕನ್ನಡಿಗರಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಯಾವತ್ತಾದರೂ ಒಂದ್ಸತಿ ಚಿತ್ರರಂಗದ ಪರವಾಗಿ ಏನಾರು ಒಂದು ಚಳವಳಿ ನಡೀತಾ ಇದೆ, ಹೋರಾಟ ಆಗ್ತಾ ಇದೆ ಅಂದಾಗ ಆ ಕಲಾವಿದರು ಬಂದಿಲ್ಲ, ಈ ಕಲಾವಿದರು ಬಂದಿಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ಹೇಳ್ತೀರ, ಅದು ತಪ್ಪಲ್ಲ. ಆದರೆ ವೇದಿಕೆ ಮೇಲೆ ಕೂತ್ಕೊಂಡಾಗ ಇಷ್ಟೇ ಕನ್ನಡಿಗರ ಅಂತ ಅನ್ಸುತ್ತೆ. ಬೆಂಗಳೂರವ್ರು ಇರೋರು ಇನ್ನೆಲ್ಲರೂ ಈ ಕಡೆ ಬಂದು ಇನ್ನೂ ಈ ಮೈದಾನ ತುಂಬಿದಾಗ ಅದು ಇಲ್ಲಿ ಬಂದವರಿಗೂ ಕೂಡ ಒಂಚೂರು ಹೆಮ್ಮೆ ಆಗುತ್ತೆ. ಪರವಾಗಿಲ್ಲ, ನಾವು ಹೋರಾಟ ಮಾಡಿದಾಗ ಇಷ್ಟು ಜನಗಳು ಸಪೋರ್ಟ್ ಕೂಡ ಇದೆ ಅಂತ ನಮಗೆ. ಅದು ಮುಂದಿನ ಚಳವಳಿಯಲ್ಲಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ದಯಮಾಡಿ ಒಂದು ಕ್ಷಮೆ. ಮಾಧ್ಯಮದ ಮಿತ್ರರು ತುಂಬ ಬಲವಂತ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ಕಲಾವಿದರು ಒಂದು ಸಾರಿ ನಿಂತ್ಕೊಂಡು ದಯಮಾಡಿ ಎಲ್ಲರೂ ಒಂದು ಸಾರಿ ಎದ್ದು ನಿಂತ್ಕೊಂಡು ಕೈ ಎತ್ತಿದ್ರೆ ಅವರು ಫೋಟೋ ತೊಗೊಂಡು ಹೊರಟೋಗ್ತೀನಿ ಅಂತ ಇದ್ದಾರೆ. ದಯಮಾಡಿ ಪ್ಲೀಸ್. ಸಾಕು 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 ಸಾಕು. ಕೈ ಎತ್ತಿ ದಯಮಾಡಿ ಎಲ್ಲ ಕೈ ಎತ್ತಿ. ನಮ್ಮ ಶಕ್ತಿ ಪ್ರದರ್ಶನ ಇದು, ನಮ್ಮ ಶಕ್ತಿ ಪ್ರದರ್ಶನ. ದಯಮಾಡಿ ಪ್ಲೀಸ್ ಬೇಗ 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 ಬೇಗ. ಧನ್ಯವಾದಗಳು. ದಯಮಾಡಿ ವಂದನೆಗಳು ಎಲ್ರಿಗೂ. ಹೇಳಿ, ಥ್ಯಾಂಕ್ಸ್ ಹೇಳಿ ಒಂದು. ಓಕೆ. ರಮೇಶ್ ಜಿ ಸರ್, ಇಲ್ಲಿ ಯಾರು ಇರಬಾರ್ದು ಸರ್, ದಯವಿಟ್ಟು ಫಸ್ಟ್ ಕೊಡ್ತೀನಿ ಸರ್. ಒಂದು ಶ್ರುತಿ ಮಾತಾಡಿ. ಎರಡೇ